23 ವರ್ಷಗಳ ನಂತರ ಮತ್ತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬಕ್ಕೋಸ್ಕರ ಅಪ್ಪು ರಿಲೀಸ್ ಆಗಿದೆ. ಸೊ ಸಿನಿಮಾ ನೋಡಿದ ಎಲ್ಲರೂ ಕೂಡ ಮತ್ತೆ ಹೊಸ ಸಿನಿಮಾ ನೋಡಿದಷ್ಟು ಖುಷಿಯನ್ನು ಪಡ್ತಿದ್ದಾರೆ. ನನ್ನ ಜೊತೆಯಲ್ಲಿ ಅಪ್ಪು ಚಿತ್ರದ ಮುಖಾಂತರವೇ ನಾಯಕಿಯಾಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಂತಹ ರಕ್ಷಿತಾ ಅವರಿದ್ದಾರೆ. ಆ ಸಿನಿಮಾ ರಿಲೀಸ್ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗ್ತೀನಿ. ಮೇಡಮ್, 23 ವರ್ಷ ಇವತ್ತೇ ಹೊಸ ಸಿನಿಮಾ ನೋಡ್ದಂಗೆ ಎಂಜಾಯ್ ಮಾಡ್ತಿದ್ದಾರೆ. ಇಲ್ಲ, ನಾನಿದು ಆ್ಯಕ್ಚುಲಿ ಮೊದಲನೇ ಸಲ ಸಿನಿಮಾ ನೋಡಿದ್ದು ಸತ್ಯ. ಅಂದರೆ ಡಬ್ಬಿಂಗ್ ಮಾಡುವಾಗ ನನಗೆ ಆ್ಯಕ್ಚುಲಿ ನಾನು ಮಹೇಶಂಗೆ ಕೇಳ್ತಾ ಇದ್ದೆ, ನಾನೇನೋ ಡಬ್ಬಿಂಗ್ ಮಾಡಿದ್ದಿದ್ದು ಅಂತ. ಅಂದರೆ ನಾನು ಡಬ್ಬಿಂಗ್ ಮಾಡುವಾಗ ಬಹುಶಃ ನನ್ನ ಇದರಲ್ಲಿ ಏನೇನು ಬರುತ್ತೆ ಅದೆಲ್ಲ ನೋಡಿರ್ತೀನಿ. ಬಟ್ ಆ್ಯಕ್ಚುಲಿ ಜ್ಞಾಪಕ ಇರಲಿಲ್ಲ ನನಗೆ. ಎಲ್ರಿಗೂ ಒಂದು ಲವ್ ಸ್ಟೋರಿ ನೋಡಿದಾಗ, ಒಂದು ಯೂತ್ ಲವ್ ಸ್ಟೋರಿ ನೋಡಿದಾಗ ಎಲ್ರಿಗೂ ಒಂದು ಸಖತ್ ಫೀಲ್ ಆಗುತ್ತೆ, ಒಂದು ಹಾಂಟ್ ಮಾಡುತ್ತೆ. ನಾವು ಎಲ್ಲ 18-19 ಇಯರ್ಸ್ ಇದ್ದಾಗ ಯಾವುದಾದ್ರು ಒಂದು ಲವ್ ಸ್ಟೋರಿ ನೋಡಿದಾಗ ಅದು ಸಖತ್ ನಮಗೆ ಅದು ಹೆಟ್ಟುತ್ತೆ ಅಂತೀವಲ್ಲ. ಇವತ್ತು ಅಪ್ಪು ನೋಡಿದಾಗ ನಿಜವಾಗ್ಲೂ ಅನಿಸಿದ್ದೇನು ಅಂದರೆ, ದಿಸ್ ಫಿಲ್ಮ್ ಹ್ಯಾಸ್ ನಾಟ್ ಬಿಕಮ್ ಓಲ್ಡ್ ಸತ್ಯ. ಇದು ಹಳತ್ತಂತ ಅನ್ಸೋದೇ ಇಲ್ಲ. ಇದು ಎಕ್ಸಾಕ್ಟ್ಲಿ ಫ್ರೆಶ್ ಲವ್ ಸ್ಟೋರಿ ಅಂತ ಅನಿಸುತ್ತೆ. ಆ ಒಂದು ಫೀಲಿಂಗ್ ಇತ್ತಲ್ಲ, ಇಟ್ ವಾಸ್ ಜಸ್ಟ್ ಬ್ಯೂಟಿಫುಲ್. ಅದು ಮತ್ತೆ ನೋಡೋಕ್ಕೆ ಅಷ್ಟೇ ಖುಷಿ ಆಯಿತು. ಆ್ಯಂಡ್ ಸ್ಪೆಷಲಿ ಒಂದು ಲೈವ್ ಆಡಿಯನ್ಸ್ ಜೊತೆ ನೋಡೋಕ್ಕೆ, ಅದು ಅವರು ಪ್ರತಿ ಒಂದು ಸೀನ್ಗೂ ಅವ್ರು ವಿಸಿಲ್ ಹಾಕ್ತಿದ್ದಿದ್ದು, ಫೈರ್ ಗನ್ಗಳು ಹೊಡಿತಿದ್ದಿದ್ದು, ಅವ್ರ ಫ್ಯಾನ್ಸ್ ಜೊತೆ ನೋಡೋಕ್ಕೆ ಖಂಡಿತವಾಗ್ಲೂ ತುಂಬ ಖುಷಿ ಆಗುತ್ತೆ. ಅವತ್ತು ರಿಲೀಸ್ ಆದಂಥ ಸಂದರ್ಭದಲ್ಲಿ ನೀವು ಫ್ಯಾನ್ಸ್ ಜೊತೆ ನೋಡಿದ್ರಿ. ಅವತ್ತು ಪುನೀತ್ ರಾಜ್ಕುಮಾರ್ ಒಬ್ಬ ನಟ ಆಗಿದ್ದರು, ಇವತ್ತು ಸೂಪರ್ ಸ್ಟಾರ್. ಇವತ್ತಿನ ಆ ಕ್ರೌಡು, ನನ್ನ ಪ್ರಕಾರ ಅವ್ರು ಯಾವಾಗಿದ್ರೂ ಸೂಪರ್ ಸ್ಟಾರೇ. ಅವರು ಅಪ್ಪು ಮಾಡೋದು ಮುಂಚೆನೂ ಅವರು ನ್ಯಾಷನಲ್ ಅವಾರ್ಡ್ ಗೆದ್ದಿರೋರು. ಆ್ಯಂಡ್ ಅವರು ಸಣ್ಣ ಮಗುವಿಂದನೇ ಅವ್ರು ಸೂಪರ್ ಸ್ಟಾರು. ಬಟ್ ನಾನು ಆ್ಯಕ್ಚುಲಿ ಅಪ್ಪು ಸಿನಿಮಾ ನಾನು ಫಸ್ಟ್ ಟೈಮ್ ನೋಡಿರಲಿಲ್ಲ ಅನ್ಸುತ್ತೆ ಥಿಯೇಟ್ರ್, ಅಥವಾ ನೋಡಿದ್ರು ನಂಗೆ ನಿಜವಾಗ್ಲೂ ಜ್ಞಾಪಕ ಇಲ್ಲ. ಸಂತೋಷ್ ಥಿಯೇಟ್ರಲ್ಲಿ ರಿಲೀಸ್ ಆಗಿದ್ದು ಫಸ್ಟ್ ಟೈಮು. ಆ್ಯಂಡ್ ನನಗೆ ಆ ದಿವಸ ನನಗೆ ಆನೆಸ್ಟ್ಲಿ ನಂಗೆ ಜ್ಞಾಪಕ ಇಲ್ಲ. ಬಟ್ ಇವತ್ತು ವರುಣಿಂದ ಅವ್ನು ನನಗೆ 2 ದಿವಸ ಹಿಂದೆ ಫೋನ್ ಮಾಡಿದ್ದ, ಅಕ್ಕ ಟಿಕೆಟ್ಸ್ ಇದೆ ವೀರೇಶಿಗೆ ಬರ್ತೀಯಾ ಅಂತ. ಅವನಿಂದ ಇವತ್ತು ಮತ್ತೆ ಸಿನಿಮಾ ನೋಡ್ದಂಗೆ ಆಯಿತು. ಫುಲ್ ಫ್ಲೆಜ್ಡಾಗೆ ಸಿನಿಮಾ ನೋಡಿದೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು ಸತ್ಯ. 23 ವರ್ಷಗಳಿಂದ ಆ ಸಿನಿಮಾ 6 ಗಂಟೆ ಶೋ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇವತ್ತು 6 ಗಂಟೆ ಶೋ ಆಗಿದೆ. ಹೌಸ್ಫುಲ್. ಆ್ಯಂಡ್ ನಾನು ಬಸ್ವಂಗೆ ಕೇಳಿದೆ. ಆ್ಯಂಡ್ ನಾನು ಇವತ್ತು ಬೆಳಗ್ಗೆ ನಾನು ಥಿಯೇಟರ್ಸಿಗೆ ಫೋನ್ ಮಾಡಿ ಕೇಳಿದೆ, ಮಂಡೇವರೆಗೂ ಹೌಸ್ಫುಲ್. ಹಿಂಗೆ ಹೌ ಇಸ್ ಇಟ್ ಪಾಸಿಬಲ್? ಆ್ಯಂಡ್ ಪೀಪಲ್ ಆರ್ ಸ್ಟಿಲ್ ಲವಿಂಗ್ ಇಟ್ ದ ಸೇಮ್ ವೇ. ಮೊದಲನೇ ದಿವಸ ಹೆಂಗೆ ಜನ ನುಗ್ಗಿ ಸಿನಿಮಾ ನೋಡಿದ್ರು, ಇವತ್ತು ನನಗೆ ಅದೇ ಫೀಲ್ ಅನಿಸ್ತು ಥಿಯೇಟ್ರಲ್ಲಿ. ಆ್ಯಂಡ್ ಆನೆಸ್ಟ್ಲಿ ಪಿ ಆರ್ ಕೆ ಪ್ರೊಡಕ್ಷನ್ಸ್ಗೆ ಆ್ಯಂಡ್ ವಜ್ರೇಶ್ವರಿ ಕಂಬೈನ್ಸ್ ನಿಜವಾಗ್ಲೂ ಕಾಂಗ್ರಾಟ್ಸ್ ಹೇಳಬೇಕು. ಯಾಕಂದರೆ ಇವತ್ತಿದು ಡಿಜಿಟಲೈಸ್ ಮಾಡಿ ರಿಲೀಸ್ ಮಾಡಿರೋ ರೀತಿ ಇದೆಯಲ್ಲ, ಆ ಪಬ್ಲಿಸಿಟಿ ಮಾಡಿರೋ ರೀತಿ, ಇಟ್ಸ್ ಜಸ್ಟ್ ಫ್ಯಾಂಟಾಸ್ಟಿಕ್. ತೆರೆ ಮೇಲೆ ಪುನೀತ್ ರಾಜ್ಕುಮಾರ್ ಅವ್ರು ನೋಡಿದಾಗ ಅವರ ಅಭಿಮಾನಿಗಳು ಬೇರೆ ಥರದಲ್ಲಿ ಒಂದು ಫೀಲ್ ಆಗ್ತಾರೆ. ಬಿಕಾಸ್ ಅವರ ಒಂದು ಎಮೋಷನ್ಸ್ ಅಲ್ಲಿ ಕಾಣಿಸುತ್ತೆ. ನೀವು ಸ್ಕ್ರೀನ್ ಮೇಲೆ ಪುನೀತ್ ರಾಜ್ಕುಮಾರ್ ಅವ್ರು ನೋಡಿದಾಗ ನಿಮ್ಗೆ ಏನು ನೆನಪಾಯಿತು? ನಾನಿವತ್ತು ಫ್ಯಾನ್ ಥರ ನೋಡಿದ್ದು. ನಾನು ಸಿನಿಮಾ ಅದೇ ಫ್ಲೋವಲ್ಲೇ ನೋಡ್ತಾ ಇದ್ದೆ. ಆ್ಯಂಡ್ ನೋಡ್ತಿರುವಾಗ ಏನನ್ಸುತ್ತೆ ಗೊತ್ತಾ, ಅಯ್ಯೋ ಅಪ್ಪು ಮತ್ತು ಸುಚ್ಚಿ ಒಂದಾಗೋಗ್ಬಿಡ್ಲಪ್ಪ ಅಂತ ಅನಿಸುತ್ತೆ. ಅದೊಂದು ಫೀಲ್ ಬರುತ್ತೆ. ಅದು ಅಯ್ಯೋ ಬೇಗ ತಾಳಿ ಕಟ್ಟಲಿ ಅಂತ ಅನಿಸುತ್ತೆ. ಬಟ್ ಪ್ರತಿ ಒಂದು ಸೀನು, ಸ್ಪೆಷಲಿ ನಾನು ಅಲ್ಲೂ ಕೂಡ ಹೇಳಿದೆ, ನಾನು ಅವಳು ಕೈ ಕುಯ್ಕೊಂಡಾಗ ಅವನು ಅಪ್ಪು ಮನೆಗೆ ಬರ್ತಾರೆ, ಅಪ್ಪು ಬಂದು ಅವಳಿಗೆ ಹೊಡಿತಾರೆ. ಏನು ನೀನು ಯಾರು ಪರ್ಮಿಷನ್ ಕೊಟ್ಟಿದ್ದು ನಿನಗೆ? ನೀನು ಸತ್ತೋದ್ರೆ ನಾನು ಹೆಂಗೆ ಇರ್ತೀನಿ, ನಾನು ಹೆಂಗೆ ಬದುಕ್ತೀನಿ ಅಂತ ಹೇಳಿದ್ರು. ಆ ಒಂದು ಸೀನ್ ಸಖತ್ ಫೀಲ್ ಆಗುತ್ತೆ. ಅದು ನಾನೇನಾ ಅಂತ ಅನಿಸುತ್ತೆ. ಅಪ್ಪು ಎಷ್ಟು ಫ್ರೆಶ್ ಆಗಿತ್ತು ಆ ಲವ್ ಅಂತ ಅನಿಸುತ್ತೆ. ಆ ಥರ ಒಂದು ಲವ್ ಸ್ಟೋರಿ ನೋಡೋಕ್ಕೆ ನಿಜವಾಗ್ಲೂ ಸ್ಕ್ರೀನ್ ಮೇಲೆ ಖುಷಿ ಆಗುತ್ತೆ. ನಾನು ಯಾವಾಗಲೂ ಅನ್ಕೋತಿದ್ದೆ, ಆಶಿಕಿ ಅನ್ನೋ ಒಂದು ಲವ್ ಸ್ಟೋರಿ ಅಷ್ಟು ಬ್ರಿಲಿಯಂಟಾಗಿರೋದು ಅದು ಲವ್ವು. ಆ್ಯಂಡ್ ನನಗೆ ಆ ಸಿನಿಮಾ ತುಂಬ ಇಷ್ಟ. ಅಂದರೆ ತುಂಬ ಅದು ಯೂತಿಗೆ ಸಖತ್ ಇಷ್ಟ ಆಗೋ ಸಿನಿಮಾ ಒಂದು ಹಿಂದಿಯಲ್ಲಿ ಅಂದರೆ ಆಶಿಕಿ. ಅದು ಆಶಿಕಿ 2 ಮಾಡಿದಾಗ ಕೂಡ ಅಷ್ಟೇ ಇಷ್ಟ ಆಗುತ್ತೆ. ಬಿಕಾಸ್ ಆ ಲವ್ ಇಬ್ಬರು ಜೊತೇಲಿ ಸೇರಲಿ ಅಂತದ್ದು ಒಂದು ಫೀಲ್ ಬರುತ್ತೆ ಗೊತ್ತಾ. ಅಪ್ಪು ನೋಡಿದಾಗ ಐ ಫೆಲ್ಟ್ ಇಟ್ ವಾಸ್ ಮಚ್ ಬೆಟರ್ ದೆನ್ ಆಲ್ ದೀಸ್ ಫಿಲ್ಮ್ಸ್. ಅದು ನಿಜವಾಗ್ಲೂ ಅಷ್ಟೇ ಫೀಲ್ ಆಯಿತು ಇವತ್ತು ಸತ್ಯ. ಎಷ್ಟು ಮಿಸ್ ಮಾಡ್ತಿದ್ದಾರೆ ಯಾಕಂದರೆ ಆವತ್ತು ಶೂಟಿಂಗ್ ಸಮಯದ ಯಾವುದಾದ್ರೂ ಒಂದು ಮರೆಯಲಾಗದ ಒಂದು ನೆನಪನ್ನ ಇವತ್ತು ಮೆಲ್ಕಾಗ್ತೀನಿ ಅಂದರೆ ನೆನೆಸ್ಕೊಳ್ಳೋಕ್ಕೆ ಆಗಲ್ಲ ಸತ್ಯ. ವರುಣ ನನಗೆ
ನಾವು DKD ಶೂಟ್ ಮಾಡ್ತಾ ಇದ್ವಿ. ಆವಾಗ ಹೇಳ್ತಾ, ಅಕ್ಕ 20 ವರ್ಷದ್ದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀನಿ ಪ್ಯಾಲೇಸಲ್ಲಿ ನಾನು ಅಪ್ಪು ಸಿನಿಮಾದ್ದು ಅಂತ ಹೇಳಿದ್ದ. ಆವಾಗ ನಾನು ಹೇಳಿದೆ ಹಾಂ ಮಾಡೋಣ ಅಂತ. ಅದು ನಾವು ಪ್ಲ್ಯಾನ್ ಮಾಡೋಷ್ಟರಲ್ಲಿ ಬಹುಶಃ ಸೊ ಇವತ್ತು ಅದು ಯೋಚನೆ ಮಾಡಿದಾಗ ನಂಗೆ ಇವತ್ತು ಮಹೇಶ ಹೇಳ್ತಾ ಇದ್ದ, ನಾ ಜೊತೆಲಿ ಸಿನಿಮಾ ನೋಡಿದ್ವಿ. ಆವಾಗ ಮಹೇಶ ಹೇಳ್ತಾ ಇದ್ದ, ಇವರು ಆ ಸೈಕಲಲ್ಲಿ ಹುಡುಗರೆಲ್ಲ ಬರ್ತಾರೆ, ನಾನು ಅಲ್ಲಿ ಬರ್ತೀನಿ ಆ್ಯಂಡ್ ಅವ್ನು ಇಂಟ್ರಡ್ಯೂಸ್ ಮಾಡಿಸ್ತಾನೆ ಇವ್ರು ನನ್ನ ಫ್ರೆಂಡ್ಸ್ ಅಂತ. ಆವಾಗ ಇವ್ನು ಹೇಳ್ತಾ ಇದ್ದ ನನಗೆ, ಆ ಸೀರಿಯಲ್ ಮುಂದುಗಡೆ ಗೀತಕ್ಕ, ಅಶ್ವಿನಿ ಆ್ಯಂಡ್ ಅಮ್ಮ ಕೂತ್ಕೊಂಡಿದ್ರಂತೆ. ಸೊ ಅಮ್ಮ ಹೇಳಿದ್ರಂತೆ, ಇದು ನನಗೆ ಇವತ್ತು ಹೇಳಿದ್ದು ಮಹೇಶ, ಅಮ್ಮ ಅಪ್ಪುಗೆ ಹೇಳಿದ್ರಂತೆ, ತಪ್ಕೊ, ನೀನು ತಪ್ಕೊಂಡ್ರೆ ತಾನೇ ಜನ ಆಡಿಯನ್ಸ್ ಬಿಸಿಲು ಹೊಡೆಯೋದು ಅಂತ. ಸೊ ಈ ಥರ ಸಣ್ಣ ಸಣ್ಣ ವಿಚಾರಗಳು ಇವತ್ತು ಯೋಚನೆ ಮಾಡಿದಾಗ ನಂಗೆ ಇನ್ನೂ ಜ್ಞಾಪಕ ಇದೆ. ನಾನು ತುಂಬ ನರ್ವಸ್ ಆಗಿದ್ದೆ ಒಂದು ಸೀನಲ್ಲಿ. ಅಮ್ಮ ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡು ನನ್ನ ಕೈ ಹಿಂಗೆ ಹಿಡ್ಕೊಂಡು, ನೀನೇನು ತಲೆ ಕೆಡ್ಸ್ಕೋಬೇಡ, ನೀನು ಚೆಂದಾಗಿ ಆ್ಯಕ್ಟ್ ಮಾಡು, ತಪ್ಕೋಬೇಕಾ ತಪ್ಕೊಳ್ಳಿ, ಜಗಳ ಮಾಡಬೇಕಾ ಮಾಡಿ, ಬಟ್ ಸಿನಿಮಾ ಚೆನ್ನಾಗಿ ಬರಬೇಕು. ಆ್ಯಂಡ್ ಅಮ್ಮ ಅದು ಹೇಳೋಕ್ಕೆ ಅದೇ ದಿವಸ ಐ ಥಿಂಕ್ ಐ ಡಿರೈವ್ ದಟ್ ಸ್ಟ್ರೆಂತ್, ಅವರಿಂದನೇ ಆ ಸ್ಟ್ರೆಂತ್ ಬಂದಿದ್ದು ಅನಿಸುತ್ತೆ ನನಗೆ. ಅವರು ನನ್ನಲ್ಲಿ ಆ ನಂಬಿಕೆ ಇಟ್ಕೊಂಡು ನನಗೆ ವಜ್ರೇಶ್ವರಿ ಕಂಬೈನ್ಸಲ್ಲಿ ಮೊದಲನೇ ಚಿತ್ರ ಕೊಟ್ಟಿರೋದಕ್ಕೆ ಅವರು ಸದಾಕಾಲ ನಾನು ಚಿರಋಣಿ. ನಾನು ಇದು ಹೇಳ್ತೀನಲ್ಲ, ನಾನು ಒಂದು ಪ್ರೊಡ್ಯೂಸರ್ ಆಗೋಕ್ಕೆ ಅಲ್ಲ, ನಾನು ಒಂದು ಹೀರೋಯಿನ್ ಆಗೋಕ್ಕೆ, ಮುಂದಿನ ಜೀವನ ಕೂಡ ನಡೆಸೋಕ್ಕೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ಇನ್ಸ್ಪಿರೇಷನ್ ಅಂದ್ರೇ ಅಮ್ಮ, ಪಾರ್ವತಮ್ಮ ರಾಜ್ಕುಮಾರ್. ಅವ್ರ ಥರ ನಾನು ಸ್ಟ್ರಾಂಗ್ ಆಗಿರೋದು, ಪವರ್ಫುಲ್ ಆಗಿರೋ ಲೇಡಿ ನೋಡೇ ಇಲ್ಲ ಕಣೋ. ಆ್ಯಂಡ್ ಶೀ ಈಸ್ ಆಲ್ವೇಸ್ ಗೋನ್ ಬಿ ಮೈ ಇನ್ಸ್ಪಿರೇಷನ್. ನೀವೆಷ್ಟು ಮಿಸ್ ಮಾಡ್ಕೋತೀರಿ ಇವತ್ತು ಅಪ್ಪು ಸರ್ನ? ಅದು ಹೇಳೋಕ್ಕಾಗಲ್ಲ, ಅದು ವರ್ಣಿಸೋಕ್ಕಾಗಲ್ಲ ಸತ್ಯ. 23 ಇಯರ್ಸ್ ಆದಮೇಲೆ ಇವತ್ತು ಇಲ್ಲ ಅನ್ನೋದಿದೆ ಅಲ್ಲ, ಇಟ್ಸ್ ಅ ವರ್ಸ್ ಫೀಲಿಂಗ್ ಅನಿಸುತ್ತೆ. ಅಂದರೆ ಇನ್ನೂ ಬದುಕಬೇಕಾಗಿತ್ತು, ಇನ್ನೂ ಒಳ್ಳೆ ಸಿನಿಮಾಗಳು ಕೊಡ್ಬೋದಾಗಿತ್ತು ಅಂತ ಅನಿಸುತ್ತೆ. ಲಾಸ್ಟ್ ಟೈಮ್ ಅವರು DKDಗೆ ಬಂದಾಗ ನನ್ನ ಪಕ್ಕದಲ್ಲಿ ಕೂತ್ಕೊಂಡು, ನನ್ನ ಮಗಳು ಫಾರಿನ್ಗೆ ಹೋಗಿ ಓದ್ತಾ ಇದ್ದಾಳೆ, ಈ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಾಳೆ, ನಿನ್ನ ಮಗ ಏನು ಮಾಡ್ತಾ ಇದ್ದಾನೆ? ನನ್ನ ಮಗ ಏಯ್ತಲ್ಲಿದ್ದಾನೆ ಅನಿಸುತ್ತೆ. ಆವಾಗ ನಾನು ಹೇಳಿದೆ 8th 7th ಓದ್ತಾ ಇದ್ದಾನೆ, ಯಾ ಗುಡ್ ಈ ಶುಡ್ ಸ್ಟಡಿ ಮೋರ್ ಅಂತೆಲ್ಲ ಹೇಳಿದಾಗ, ಇವತ್ತು ನಾನು ನನ್ನ ಮಗನ ಪಕ್ಕದಲ್ಲಿ ಕೂತ್ಕೊಂಡು ಆ ಸಿನಿಮಾ ನೋಡಿದೆ. ಸಖತ್ತದು ಅವ್ನು ಹೇಳಿರೋ ಮಾತು ಇವತ್ತು ಅದು ಹಾಗೆ ಇತ್ತು. ಐ ವಾಸ್ ಜಸ್ಟ್ ಲುಕಿಂಗ್ ಎಟ್ ಸೂರ್ಯ ಆ್ಯಂಡ್ ಥಿಂಕಿಂಗ್ ಅಬೌಟ್ 3 years ago ನಾನು ಇದೇ ಮಾತು ಅವ್ರ ಜೊತೆ ಆಡಿದ್ದೆ. ಆ್ಯಂಡ್ ಟುಡೇ ಹೀ ಈಸ್ ನಾಟ್ ದೇರ್, ಐ ಆಮ್ ಸಿಟ್ಟಿಂಗ್ ವಿತ್ ಮೈ ಸನ್ ಆ್ಯಂಡ್ ವಾಚಿಂಗ್ ದ ಮೂವಿ ಅಂತ. ಅದು ಸಖತ್ ಫೀಲ್ ಆಯಿತು. ಅದು ನಿಜವಾಗ್ಲೂ ಅದು ಸಖತ್ ಹರ್ಟ್ ಆಗುತ್ತೆ ಯೋಚನೆ ಮಾಡಿದಾಗ. ತುಂಬ ಸೀನ್ಗಳು ಸತ್ಯ ಕೂತ್ಕೊಂಡು ನೋಡಿದಾಗ, ಅಂದರೆ ನಾನೇ ಅಲ್ಲ, ಪ್ರತಿಯೊಬ್ಬರು ಇವತ್ತು ಅಪ್ಪು ನೋಡಿದವರು ಥಿಯೇಟ್ರಲ್ಲಿ ಕೂತ್ಕೊಂಡು ಅವರು ಅಪ್ಪು ಅಂತ ಕಿರ್ಚಿದಾಗ, ಕಮಿಷ್ನರು ಮಗಳಿಗೆ ಹೊಡಿತಾನೆ, ಇನ್ನೊಂದು ಸಲ ಅವನ ಹೆಸರು ತಗೊಂಡ್ರೆ ನಾನು ಹಿಂಗೆ ಸಾಯಿಸ್ಬಿಡ್ತೀನಿ ಅಂತಾನೆ. ಆವಾಗ ಹೀರೋಯಿನ್ನು ಸ್ಕ್ರೀನ್ ಮೇಲೆ ಅಪ್ಪು ಅಂತ ಕಿರ್ಚಾಡ್ತಾರೆ, ಅವಳ ಜೊತೆಯಲ್ಲಿ ಇಡೀ ಆಡಿಯನ್ಸ್ ಕಿರ್ಚಾಡುತ್ತೆ ಅಪ್ಪು ಅಂತ. ದ್ಯಾಟ್ ಈಸ್ ದ ಪವರ್ ಆಫ್ ಅಪ್ಪು, ದ್ಯಾಟ್ ಈಸ್ ದ ಪವರ್ ಆಫ್ ದಟ್ ಸಿನಿಮಾ. ಪ್ರತಿ ವರ್ಷ ಮಾರ್ಚು ಅಭಿಮಾನಿಗಳನ್ನ ನಗಿಸಿದ್ರೆ ಅಕ್ಟೋಬರ್ ಹಳಿಸುತ್ತೆ. ಇಲ್ಲ, ಇವತ್ತು ತುಂಬ ಜನ ಹತ್ತಿರ್ತಾರೆ. ನನಗೆ ಇವತ್ತು ಅಂದರೆ ಇದು ಒಂದು ನಿಜವಾಗ್ಲೂ ಹೇಳಬೇಕು ಅಂದರೆ ಇದೊಂದು ಹೊಸ ಚಿತ್ರ ಥರನೇ ಫೀಲ್ ಆಯಿತು. ಅಂದರೆ ಇಷ್ಟೊಂದು ಜನ ಬಂದು ಸಿನಿಮಾ ಮತ್ತೆ ನೋಡಿರೋದು ಒಂದು ಹೊಸ ಚಿತ್ರ ಥರನೇ ಫೀಲ್ ಆಯಿತು. ಒಂದು ಆಡಿಯನ್ಸ್ ಬಂದು ಮತ್ತೆ ನುಗ್ಗಿ ಈ ಸಿನಿಮಾ ನೋಡ್ತಾ ಇದ್ದಾರೆ ಅಂತ ಅನಿಸ್ತು. ಆ್ಯಂಡ್ ಅದ್ರ ಮಧ್ಯದಲ್ಲಿ ತುಂಬ ಜನ ಹೆಣ್ಮಕ್ಳು, ತುಂಬ ಜನ ಹೆಂಗಸರು ಬಂದು ಅಪ್ಪು ನೋಡಿದ್ರು. ಇವತ್ತು ತುಂಬ ಜನ ಅದು ಫೀಲ್ ಮಾಡ್ಕೊಂಡಿರ್ತಾರೆ. ಅದು ಅಕ್ಟೋಬರ್ ಅಂತಲೇ ಅಲ್ಲ, ಅಪ್ಪು ಅಂತ ಬಂದಾಗ ಅವ್ರ ಸಿನಿಮಾಗಳು ತೆರೆ ಮೇಲೆ ಕಾಣಿಸಿದಾಗ ಅದು ಒಂದು ಕ್ಷಣಕ್ಕಾದರೂ ಪ್ರತಿಯೊಬ್ಬ ಮನುಷ್ಯನೂ ಯೋಚನೆ ಮಾಡ್ತಾನೆ, ಅಪ್ಪು ಇವತ್ತಿರಬೇಕಾಗಿತ್ತು ಅಂತ. 50ನೇ ವರ್ಷದ ಹುಟ್ಟುಹಬ್ಬ ಅಪ್ಪು ಸರ್ದು. ಬಟ್ ಅವ್ರ ನೆನಪಿದೆ, ಅಪ್ಪು ಅವರು ಜೀವಂತವಾಗಿ ಇಲ್ಲದಿದ್ದರೂ ಕೂಡ ಅವ್ರ ನೆನಪುಗಳು ಮಾತ್ರ ಪ್ರತಿಯೊಬ್ಬರಲ್ಲೂ ಇದೆ. ಅಶ್ವಿನಿ ಇವತ್ತು ನನಗೆ ಮೊನ್ನೆ ನನಗೆ ವಿಡಿಯೋಗಂತ ಫೋನ್ ಮಾಡಿದರು. ಆವಾಗ ಹೇಳ್ತಾಯಿದ್ರು ಅವರು 14th ಇವತ್ತು ಅವ್ರು ಹುಟ್ಟುಹಬ್ಬ, ಆ್ಯಂಡ್ 17th ಅಪ್ಪು ಹುಟ್ಟುಹಬ್ಬ, 31st ನಾನು ಹುಟ್ಟುಹಬ್ಬ. ಸೊ ಅಶ್ವಿನಿ ವಾಸ್ ಆಸ್ಕಿಂಗ್ ಮೀ, ಈವನ್ ಯೋರ್ ಬರ್ತ್ಡೇ ಇಸ್ ಅಟ್ ದ ಎಂಡ್ ಆಫ್ ದ ಮಂತ್ ಅಲ್ವಾ, ನಿಮ್ಮದು ಇವಾಗಲೇ ಅಲ್ವಾ ಹುಟ್ಟುಹಬ್ಬ ಅಂತ. ಸೊ ಮಾರ್ಚ್ ಬಂದಾಗ ಇಟ್ಸ್ ಆಲ್ವೇಸ್ ಸ್ಪೆಷಲ್, ಬಟ್ ಮಾರ್ಚ್ ಬಂದಾಗ ಡೆಫಿನೆಟ್ಲಿ ಎಲ್ಲರೂ ಒಂದು ರೌಂಡ್ ಅಪ್ಪುಗೆ ನೆನೆಸ್ಕೋತಾರೆ. 50ನೇ ವರ್ಷದ ಹುಟ್ಟುಹಬ್ಬಕ್ಕೆ ವೆರೆವರ್ ಹಿ ಈಸ್, ಹ್ಯಾಪಿ ಬರ್ತ್ಡೇ ಅಪ್ಪು. ಸೊ ಫೈನಲ್ ಆಗಿ ನಿಮ್ಮ ನೆಚ್ಚಿನ ನಟ, ನಿಮ್ಮ ಮೊದಲ ಸಿನಿಮಾದ ಹೀರೋ
50ನೇ ವರ್ಷದ ಹುಟ್ಟುಹಬ್ಬಕ್ಕೆ ಯಾವ ರೀತಿ ವಿಶ್ ಮಾಡ್ತೀರಾ? ಅಪ್ಪು ನನಗೆ ಅಲ್ಲ, ತುಂಬ ಜನರ ಜೀವನದಲ್ಲಿ ಒಂದು ಇನ್ಸ್ಪಿರೇಷನ್ನು. ತುಂಬ ಜನ ಇವತ್ತು ನೆನೆಸ್ಕೊತಾರೆ. ನೀನು ದೊಡ್ಡ ಅಪ್ಪು ಫ್ಯಾನು. ಸೊ ನನಗೆ ಗೊತ್ತು ದ್ಯಾಟ್ ತುಂಬ ಜನ ಅಂದರೆ ವರುಣ ಒಂದು ಟ್ರೂ ಫ್ಯಾನ್, ನಿನ್ನ ಥರ ಒಂದು ಆನೆಸ್ಟ್ ಫ್ಯಾನ್ ಅವನು. ಅವ್ನ ಪಕ್ಕದಲ್ಲಿ ನಿಂತು ಕೂತ್ಕೊಂಡು ಇವತ್ತು ಜೋರಾಗೆ ಕಿರ್ಚ್ತಾ ಇದ್ದ, ಪ್ರತಿ ಒಂದು ಸೀನ್ಗೂ ಅಪ್ಪು ಅಂತ ಕಿರ್ಚ್ತಾ ಇದ್ದ. ಆ ಒಂದು ಫೀಲ್, ಆ ನೋವಿಂದ ಕಿರ್ಚ್ತಾರೆ, ಒಂದು ನಗುವಿಂದ ಕಿರ್ಚ್ತಾರೆ, ಒಂದು 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 ಪೇನಿಂದ ಕಿರ್ಚ್ತಾರಲ್ಲ, ಆ ಪೇನ್, ಆ ಒಂದು ನಗು, ಆ ಒಂದು ಪ್ರೀತಿ ಅಪ್ಪುಗೋಸ್ಕರ ಸದಾಕಾಲ ಅವನ ಅಭಿಮಾನಿಗಳಲ್ಲಿರುತ್ತೆ. ಇವತ್ತು ಅಪ್ಪುಗಲ್ಲ, ಅವನ ಅಭಿಮಾನಿಗಳಿಗೆ ನಾನು ವಿಶ್ ಮಾಡ್ತೀನಿ, ಥ್ಯಾಂಕ್ ಯು ಫಾರ್ ಕೀಪಿಂಗ್ ಹಿಮ್ ಅಲೈವ್. ಇವತ್ತು ಅಪ್ಪು ಚಿತ್ರ ನೋಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಇವತ್ತು ಅವರಿಲ್ಲ ಅಂತ ಅನ್ಸಲ್ಲ, ನಿಮ್ಮೆಲ್ಲರಲ್ಲೂ ಅವ್ರು ಇದ್ದಾರೆ ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಮತ್ತೆ ಅಷ್ಟೇ ಪ್ರೀತಿಯಿಂದ ಅಪ್ಕೊಂಡಿದ್ದಕ್ಕೆ, ಅಷ್ಟೇ ಪ್ರೀತಿ ಈ ಸಿನಿಮಾಗೆ ತೋರಿಸಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಇವತ್ತು ನಿಮ್ಗಳ ಜೊತೆ ನಾನು ಈ ಸಿನಿಮಾ ನೋಡಿ ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮೇಡಮ್, ಒಂದಷ್ಟು ವಿಚಾರಗಳನ್ನ ನ್ಯೂಸ್ 18 ಜೊತೆ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸತ್ಯ. ಇದಿಷ್ಟು ನಟಿ ರಕ್ಷಿತಾ ಅವರ ಮಾತುಗಳಾಗಿತ್ತು. ಸೈನೋಡ್ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.